ನಾನು ಒಂದು ಹೇಳೋದಾದ್ರೆ BJP ಎಲ್ಲ ಪಕ್ಷಗಳಂತ ಭಿನ್ನ ಅಂತ ಹೇಳ್ತಾರೆ, ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ನಿಮ್ಮ ಘಟಾನುಘಟಿಗಳೇ ಹೇಳ್ತಾರೆ. ಆದರೆ ಮಾಡೋದು ಶಾಸ್ತ್ರ ಅದೇನೋ ಇನ್ನೊಂದು ಹೇಳ್ತಾರೆ, ನಾನು ಹೇಳಲ್ಲ ಅದನ್ನು. ಬಟ್ ಇವತ್ತಿನ ವಿಜೇಂದ್ರ ಅವರ ಪರಿಸ್ಥಿತಿ ಏನಾಗಿದೆ? ಇವತ್ತು ಯತ್ನಾಳ್ ಒಂದು ಕಡೆ, ವಿಜೇಂದ್ರ ಒಂದು ಕಡೆ. ಬಣ ರಾಜಕೀಯದಲ್ಲಿ ರಾಜ್ಯದ ಜನರು ನಿಮಗೆ ತೀರ್ಪು ಕೊಟ್ಟಿದ್ದಾರೆ, 66 ಸೀಟ್ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಅದಕ್ಕೆ? 66 ಸೀಟ್ ಕೊಟ್ಟಿದ್ದು ಬಣ ರಾಜಕೀಯದಲ್ಲ. ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಈ ಗ್ಯಾರಂಟಿಗಳನ್ನು ನಂಬಿ ಕರ್ನಾಟಕದ ಜನ ಅವರಿಗೆ 135 ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಿದ ಸಂದರ್ಭದಲ್ಲಿ ಏನು 1,85,000 ಕೋಟಿ ಹಣ ಇದ್ದಿದ್ದು ಅದರಲ್ಲಿ 56,000 ಕೋಟಿ ಗ್ಯಾರಂಟಿಗೆ ಹೋಗಿದೆ. ಇನ್ನು ಉಳಿದ ಹಣ ಸ್ಟೇಟ್ ಎಕ್ಸ್ಚೆಕರ್ಗೆ ಹೋಗುತ್ತೆ. ನಿಮ್ಮ ರಾಜ್ಯದ ಅಭಿವೃದ್ಧಿಗೆ ಉಳಿಯತಕ್ಕಂಥದ್ದು ಬರೀ ಕೇವಲ 55,000 ಕೋಟಿ ರೂಪಾಯಿ. ಇವತ್ತು 224 ಜನ ಶಾಸಕರೇನಿದ್ದಾರೆ, ಇವತ್ತು ಅವರಲ್ಲಿ ಕ್ಷೇತ್ರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ, ಒಂದು ಕಾಮಗಾರಿ ಆಗಿಲ್ಲ. ಇವತ್ತೆಲ್ಲ ಭ್ರಮನಿರಸನ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ನ MLAಗಳೇ ನೇರವಾಗಿ ಹೇಳ್ತಿದ್ದಾರೆ, ನಾವು ನೇಣಾಕೊಳ್ಬೇಕು ಅಂತ ಒಂದು ವಿಷಯಗಳನ್ನು ತಾವು ಪತ್ರಿಕಾ ಮಾಧ್ಯಮದವರು ಹೇಳ್ತಾ ಇದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಸ್ಥಿತಿ ನಡೀತಾ ಇದೆ. ಸೊ ಹಂಗಾಗಿ ನೀವು ಇದು ಕೊಟ್ಟದ್ದು ಶಿಕ್ಷೆ ಅಲ್ಲ. ನೀವು ನಮ್ಮನ್ನು ದಿನಾವೂ ಕೂಡ ಈ ಸಾಮಾನ್ಯ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಇವತ್ತು ಈ ಏನು ಗ್ಯಾರಂಟಿಗಳನ್ನ ಕೊಡಿದ್ರು ನಮಗೆ ಇದಿಲ್ಲ, ಆದರೆ ಸಮರ್ಪಕವಾಗಿ ಕೊಡಲಿಲ್ಲ. ನೀವು ಯುವನಿಧಿ ಅಂತ ಕೊಟ್ಟರಿ, ಎಷ್ಟು ಜನ ಕೊಟ್ಟರಿ? ಯುವನಿಧಿ 185 ಕೋಟಿ ಬಿಟ್ಟಿದ್ರಿ, ಎಷ್ಟು ಜನ ಕೊಟ್ಟಿದ್ದೀರಿ? ಮೊದಲು ಹೇಳಿದ್ರೆ ಎಲ್ಲರಿಗೂ 3,000 ಕೊಡ್ತೀವಿ ಅಂತಂದ್ರಿ. ಆಮೇಲೆ ಈಗ 1,500 ಡಿಪ್ಲೊಮಾ ಮಾಡಿದವ್ರಿಗೆ ಮತ್ತೆ ಕೊಟ್ಟರಿ. ಅದೆಷ್ಟು? 1 ವರ್ಷಕ್ಕೆ ಕೊಟ್ಟಿದ್ದೀರಾ? ಎಷ್ಟು ಜನ ಕೊಟ್ಟಿದ್ದೀರಿ? ಈಗ ನಿಮ್ಮದು ರೇಷನ್ ಕಾರ್ಡ್ ಎಷ್ಟು ಪ್ರಾಬ್ಲಮ್ ಆಗಿದೆ. ಆಮೇಲೆ ಶಕ್ತಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಈ ಮಹಿಳೆಯರಿಗೆ ಕೊಡ್ತಾ ಇದ್ದೀರಿ ದುಡ್ಡನ್ನ. ಹಾಗೆ ಇದು ಸಮರ್ಪಕವಾಗಿ ಬಳಕೆ ಆಗ್ತಿಲ್ಲ, ಜನರನ್ನ ತಪ್ಪು ದಾರಿಗೆ ಸೇರಿಸ್ತಕ್ಕಂಥದ್ದು, ಮತ್ತು ರಾಜ್ಯದ ಅಭಿವೃದ್ಧಿ ಹಿಂದೆ ಹೋಗುವಂಥ ಕೆಲಸ ಆಗ್ತದೆ ಅಂತ ನಾನು ಅದ್ರ ಭಾವಿಸಿದ್ದೀನಿ. ಚಂದ್ರಶೇಖರ್ ಸರ್, ಒಂದು ಕಡೆ ನೀವು ನಿಮ್ಮ ಪಕ್ಷನ ಸಮರ್ಥನೆ ಮಾಡಿ, ಸೆಂಟ್ರಲಲ್ಲಿ ಮೋದಿ ನೇತೃತ್ವದ ನಿಮ್ಮ ಪಕ್ಷ ಇದೆ. ಇವತ್ತು ಹೈಯೆಸ್ಟ್ ರೆವಿನ್ಯೂ ಹೋಗ್ತಾ ಇರೋದು ಬೆಂಗಳೂರು ಕರ್ನಾಟಕದ್ದು. 1,46,000 ಕೋಟಿ ಇಲ್ಲಿಂದ ಟ್ಯಾಕ್ಸ್ ಹೋಗುತ್ತೆ. ನೀವು ಕೊಡೋದು ಎಷ್ಟು? ಒಂದು 14 ರೂಪಾಯಿ, 100ರಲ್ಲಿ 14 ರೂಪಾಯಿ ಬರೋಂಥ ಅಷ್ಟು ಹಣನ ನೀವು ಕೊಡ್ತೀರಾ. ಇದು ಕಾಂಗ್ರೆಸ್ಸವ್ರ ಆರೋಪ. ಇದು BJP ಅವರು ಹೇಳ್ತಾರಲ್ಲ, ನಮ್ಮದು ಕೊಟ್ಟ ದುಡ್ಡನ್ನೇ ಇವ್ರು ನಮಗೆ ಕೊಡಲ್ಲ ಅಂದರೆ ಇವ್ರೇನು ನಮ್ಗೆ ಹೇಳೋದಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ. ಜನಸಾಮಾನ್ಯರು ಕೂಡ ಅದನ್ನು ಪ್ರಶ್ನೆ ಮಾಡ್ತಾರೆ. ಏನು ಹೇಳ್ತೀರಿ? ನೋಡಿ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೆ ಸಮರ್ಪಕವಾದಂಥ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರದ ಒಂದು ಆಡಳಿತದ ಕೇಂದ್ರದ ಒಂದು ವ್ಯವಸ್ಥೆ. 15ನೇ ಹಣಕಾಸು ಇದರಲ್ಲಿ ಬರೀ ಯಾರು ನಿಮ್ಮ ರಾಜ್ಯದ ಯಾರಿರ್ತಾರೆ, ನಿಮ್ಮ ಪ್ರತಿನಿಧಿ ಇರ್ತಾರೆ, ಅಲ್ಲಿ ನೀವು ಸಮರ್ಪಕವಾಗಿ ಅಂಕೆ ಸಂಖ್ಯೆಗಳನ್ನು ಕೊಡಬೇಕಾಗಿತ್ತು. ನೀವು ಕೊಡೋದ್ರಲ್ಲಿ ವಿಫಲರಾಗಿದ್ದೀರಿ. ಅದರಿಂದ ಬಂದಿದೆ 41% ನಿಮಗೆ ಬರುತ್ತೆ. 41% ನಿಮಗೆ ಬರುತ್ತೆ. ಉಳಿದಿದ್ದು ರಾಷ್ಟ್ರದ ಒಂದು ವಿವಿಧ ಇದಕ್ಕೆ ಹೋಗ್ತದೆ. ಹಾಗಾದರೆ ಇವತ್ತು ನಾವು ಬೆಂಗಳೂರಿನ ಜಾಸ್ತಿ ಕೊಡ್ತೀವಿ, ನಾವು ಬೆಂಗಳೂರಿನವ್ರಿಗೆ ಕೊಡಿ, ನಾವು ರಾಯಚೂರಿನವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗ್ತದೆಯೇ? ಬೀದರ್ನವ್ರು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗ್ತದೆಯೇ? ಗುಲ್ಬರ್ಗದವ್ರು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗ್ತದೆಯೇ? ಇಡೀ ರಾಜ್ಯದಲ್ಲಿ ನಾವು ಕಟ್ತೀವಿ. ಬೆಂಗಳೂರಲ್ಲಿ ಇದ್ದೀವಿ, IT ಸಿಟಿ ಇದ್ದೀವಿ, ಸಿಲಿಕಾನ್ ಸಿಟಿ ಇದ್ದೀವಿ, ಹೆಚ್ಚು ಆದಾಯ ಬರುತ್ತೆ ಸರಿ. ಆದರೆ ಮಂಗಳೂರಿನಲ್ಲಿ ಅಲ್ಲ, ನಮ್ಮ ಇದರಲ್ಲಿ ಬೀದರ್ನಲ್ಲಿ ಏನು ಬರಲ್ಲ ಸರ್, ಅಲ್ಲಿ ಕೊಡಬೇಡಿ, ಯಾಕೆ ಕೊಡ್ತೀರಿ, ಎಲ್ಲ ಬೆಂಗಳೂರಿಗೆ ಖರ್ಚು ಮಾಡಿ ಅಂತ ಹೇಳೋಕ್ಕಾಗ್ತದೆಯೇ? ಒಂದು ಸಮಗ್ರವಾದಂಥ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ರಾಜ್ಯಗಳನ್ನು ಪರಿಗಣನೆ ತೊಗೊಳ್ಬೇಕಾಗ್ತದೆ. ಮತ್ತು ತಾವೇನು ನಮ್ಮ ಒಂದು ರಾಜ್ಯದ ಪ್ರತಿನಿಧಿ ಏನಿದ್ರು ಅವತ್ತು ಈ ಒಂದು 15ನೇ ಹಣಕಾಸು ಇದರಲ್ಲಿ ಅವರು ಸಮರ್ಪಕವಾಗಿ ಅಂಕೆ ಸಂಖ್ಯೆಗಳನ್ನು ಕೊಟ್ಟಿಲ್ಲ. ಅದನ್ನು ಸರಿ ಮಾಡೋದಕ್ಕೆ ಕೊಡ್ತೀವಿ ಅಂತ ಹೇಳಿ ಇವರು ಹೇಳಿದಾರಾಗಲೇ. ಸರ್, ನಿಮ್ಮ ಏನು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ಒಂದು ಮಜ್ಜಿಗೆಯಿಂದ ಹಿಡಿದು ಮೂಲಭೂತ ಸೌಕರ್ಯಕ್ಕೆ ಇರ್ತಕ್ಕಂಥ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ನಮ್ಮ ದುಡ್ಡನ್ನು ತಗೊಂಡು ನಮಗೆ ಕೊಡದೆ ಹೋದಾಗ ಇಂಥ ಸರ್ಕಾರಗಳು ಬೇಕಾ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ ಆಗಿದೆ. ಅದಕ್ಕೇನು ಹೇಳ್ತೀರಿ? ನೋಡಿ, ತಮಗೆ ಮೊನ್ನೆ ಒಂದು ಪಾಪ್ಕಾರ್ನ್ಗೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಒಂದು ಗುಲ್ಲನ್ನು ಹಬ್ಬಿಸಿದ್ರು. ಪಾಪ್ಕಾರ್ನ್ಗೆ ಟ್ಯಾಕ್ಸ್ ಹಾಕಿಲ್ಲ. ಪಾಪ್ಕಾರ್ನನ್ನು ಮತ್ತೆ ಬದಲಾವಣೆ ಮಾಡಿ ಅದರಿಂದ ಶುಗರ್ ಕೋಟಿಂಗ್ ಮಾಡಿ ಅದರಿಂದ ಲಾಭ ಮಾಡ್ತಕ್ಕಂಥದ್ದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಅಂತ ಒಂದು. ಮತ್ತು ಇನ್ನೊಂದು, ಕಾರ್ಗೆ ಸೇಲ್ ಮಾಡಿದ್ರು ಕೂಡ ಟ್ಯಾಕ್ಸ್ ಹಾಕ್ತಾರೆ. ಕಾರ್ ಸೇಲ್ ಮಾಡಿದ್ರಿಗೆ ಆಗಿದೆ. ನೀವು ಸಾಮಾನ್ಯರು ಒಂದು ಗಾಡಿ ತೊಗೊಳ್ತೀವಿ, ಅದನ್ನು ಮಾರಿ ಬೇರೆ ತೊಗೊಳ್ತೀವಿ, ನಮಗೆ ಟ್ಯಾಕ್ಸ್ ಬರೋಲ್ಲ. ಈಗ ನನ್ನ ವೃತ್ತಿನೇ ಕಾರ್ ಮಾರಿ ಅದನ್ನು ಬದಲಾವಣೆ ಮಾಡಿ ಅದರಿಂದ ಲಾಭ ತೊಗೊಳ್ತೀನಿ. ನನ್ನ ಕಂಪ್ನಿ ಕೆಲಸನೇ ಕಾರ್ ಮಾರೋದು. ನಾನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡ್ತೀನಿ. ಅದಕ್ಕೆ ನೀವು ಕೊಟ್ಟರೆ ತಪ್ಪೇನು? ಈ ರಾಷ್ಟ್ರದ ಅಭಿವೃದ್ಧಿ ಕೊಡ್ತೀನಿ. ಕಾಂಗ್ರೆಸ್ ಅವ್ರು ಹೇಳ್ತಾರೆ 28 ಜನದಲ್ಲಿ ಮೇಜರ್ ಇಲ್ಲಿರ್ತಕ್ಕಂಥ 16, 17, 19 MP ಗಳನ್ನ ಆರಿಸಿ ಕಳಿಸಿದ್ದಾರೆ NDA ಗೌರ್ಮೆಂಟ್ ಅವರು. ಅಲ್ಲಿ ಹೋಗಿ ಅಮಿತ್ ಶಾ ಮತ್ತು ಪ್ರಧಾನಿ ಮುಂದೆ ತುಟಿ ಪಿಟಕ್ ಅನ್ನಲ್ಲ.
ಇಂಥವ್ರಿಂದ ಏನು ನಿರೀಕ್ಷೆ ಮಾಡ್ಬೇಕು ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? 138 ಜನನ ಕರ್ನಾಟಕದ ಮಹಾಜನತೆ ಕಾಂಗ್ರೆಸ್ನವ್ರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಇದುವರೆಗೆ ಯಾವುದೋ ಅಭಿವೃದ್ಧಿ ಕಂಡಿಲ್ಲ. ಮುಖ್ಯಮಂತ್ರಿ ಗಲಾಟೆ, ಮೂಡ ಹಗರಣ, ಚಂದ್ರಶೇಖರ್ ಹಗರಣ, ಅಬಕಾರಿ ಹಗರಣ, ಮತ್ತು ಒಳ ಜಗಳ, ಮುಖ್ಯಮಂತ್ರಿ ಅಧಿಕಾರ ಬದಲಾವಣೆ, ಇದರಲ್ಲೇ ಸುಮಾರು 2 ವರ್ಷಗಳು ಕಳೆದೋಗಿರ್ತಕ್ಕಂಥ ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ. ತಾವು ಹಿಂದುಳಿದ ವರ್ಗದವರು, ದಲಿತರ ಪರವಾಗಿದೆ ಅಂತ ಹೇಳ್ತಿದ್ದಿರಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೊಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ತಮಗೆ ಈ ದಲಿತರು ಹಿಂದುಳಿದವ್ರಿಗೆ ಬಗ್ಗೆ ಭಾಳ ಆಸಕ್ತಿ ಇದ್ದರೆ ತಾವು ನಮ್ಮ SC/ST ಅಭಿವೃದ್ಧಿ SC/ST ಕಮಿಷನ್ ಏನಿದೆ ಅದು 2 ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲ. ಮತ್ತು ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ, ಸದಸ್ಯರನ್ನ ನೇಮಕ ಮಾಡಿಲ್ಲ, ಮತ್ತು SC/ST ಕಮಿಷನ್ಗೆ ಮಾಡಿಲ್ಲ, ಮತ್ತು ಸರಿಯಾಗಿ ಫಂಡನ್ನು ಕೊಟ್ಟಿಲ್ಲ. ನೀವು ಇಟ್ಟಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿಂತ 5,385 ಕೋಟಿ ರೂಪಾಯಿನಲ್ಲಿ ತಾವೇ ರಿವ್ಯೂ ಮಾಡಿದಂತೆ ಇನ್ನೂ 3,000 ಕೋಟಿ ರೂಪಾಯಿ ಬಳಕೆನೇ ಆಗಿಲ್ಲ, ಸದ್ಬಳಕೆನೇ ಆಗಿಲ್ಲ. ತಾವು ಯಾವ ಕ್ರಮವನ್ನು ತಗೊಂಡಿದ್ದೀರಿ ಈ ನಿಮ್ಮ ಅಧಿಕಾರಿಗಳ ಮೇಲೆ, ನಿಮ್ಮ ವ್ಯವಸ್ಥೆ ಮೇಲೆ ಅಂತ ತಾವು ದಯವಿಟ್ಟು ಈ ನಮ್ಮ ಕರ್ನಾಟಕದ ಜನತೆಗೆ ಹೇಳಬೇಕು. ತಾವು ನಿಮ್ಮ ಒಂದು ರಿವ್ಯೂ ಮಾಡಿದ ಸಂದರ್ಭದಲ್ಲಿ ಇನ್ನೂ 3,000 ಕೋಟಿ, ಇನ್ನು 60 ದಿನ ಇದೆ ಈ ವರ್ಷ ಫೈನಾನ್ಸ್ ಇಯರ್ ಮುಗಿಲಿಕ್ಕೆ. ಅವ್ರ ಮೇಲೆ ಏನು ಕಾರ್ಯಕ್ರಮ ತಗೊಂಡಿದ್ದೀರಿ? ಮತ್ತು ಈ SC/ST ಕಮಿಷನ್ ನಡಿಬೇಕಾಗಿದ್ದು ಸಾಮಾನ್ಯ ಜನರು, ಬಡವರು ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೊಳ್ತಕ್ಕಂಥ ಅದಕ್ಕೆ ಒಂದು ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ, ಅದಕ್ಕೊಂದು ಸದಸ್ಯರ ನೇಮಕ ಮಾಡಲಿಲ್ಲ. ಸಫಾಯಿ ಕರ್ಮಚಾರಿ, ಕಸ ಹೊಡೆಯೋರು, ಗಲೀಜು ತೆಗೆಯೋರು ಬೆಂಗಳೂರಿನಲ್ಲಿ ಅವ್ರ ಕಷ್ಟ ಹೇಳ್ಕೊಳ್ಳೋಕ್ಕಿಲ್ಲ, ಅವ್ರಿಗೊಂದು ಅಧ್ಯಕ್ಷರು ಮಾಡಲಿಲ್ಲ. ನೀವು ಯಾವ ದಲಿತರ ಪರವಾಗಿದ್ದೀರಿ? ದಲಿತರ ರಾಮಯ್ಯ ಅಂತ ಹೇಳ್ಕೊಳ್ತಿರಲ್ಲ, ತಾವು ಯಾವ ದಲಿತರ ಪರವಾಗಿದ್ದೀವಿ? ದಯವಿಟ್ಟು ಈ ರಾಜ್ಯದ ಜನತೆಗೆ ಹೇಳಿ.